ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು 10ನೇ ವರ್ಷದ ವಾಸವಿ ಜಯಂತಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 22/4/2026 ಬುಧವಾರದಿಂದ ದಿನಾಂಕ 26/4/2026 ರವಿವಾರದವರೆಗೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva waterproofing civil works. Nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿಗೆ ಬೇರೆ ಅರ್ಥ ಬೇಡ. ಸಚಿವ ಸಂಪುಟ ಪುನರ್ರಚನೆ ಮಾಹಿತಿ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪುರಾತನ ಕಲ್ಯಾಣಿಯ ಸ್ವಚ್ಛತೆ ಮೂಲಕ ಮಾನವೀಯತೆ ಮೆರೆದ ಸಂಸ್ಕೃತಿ ಸೇವಾ ಟ್ರಸ್ಟ್. ಭಂಡಾರಿ ಆಸ್ಪತ್ರೆಯಿಂದ ಮಸಕಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಶ್ರೀ ವಾಸವಿ ಜಯಂತಿ ಪಲ್ಲಕ್ಕಿ ಸೇವೆ ವಿಶೇಷ ಅಲಂಕಾರ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಂದ ಪೂಜೆ. ಬೈಲು ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಶ್ಯಾಮಸುಂದರ ದಾಸರ ಆರಾಧನೆ. ಪ್ರತಿಯೊಂದು ಪಕ್ಷದಲ್ಲಿಯೂ ಪ್ರತಿಯೊಂದು ಸರ್ಕಾರದಲ್ಲಿಯೂ ಪಕ್ಷದ ಹೈಕಮಾಂಡ್ ಜೊತೆಗೆ ಪಕ್ಷದ ನಾಯಕರು ಭೇಟಿ ಮಾಡುತ್ತಾರೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವುದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಕಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪಕ್ಷದ ಹೈಕಮಾಂಡ್ ಎಲ್ಲವನ್ನೂ ಗಮನಿಸುತ್ತಿದೆ. ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು ಸದನದಲ್ಲಿಯೇ ಸಿಎಂ ಹೇಳಿಯಾಗಿದೆ ಎಂದಷ್ಟೇ ಹೇಳಿದರು. ಉಪಚುನಾವಣೆ ಬಳಿಕ ಸಚಿವ ಸ್ಥಾನ ಬದಲಾವಣೆಯಾಗುತ್ತದೆ ಎಂಬ ವಿಚಾರ ಯಾರು ಮಾತನಾಡುತ್ತಿದ್ದಾರೋ ಅವರನ್ನೇ ಕೇಳಬೇಕು. ಪಕ್ಷದಿಂದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನು ಕೈಬಿಡಲಾಗುತ್ತದೆ ಎಂದು ಕೆಲವರು ಹೇಳುತ್ತಿದ್ದು, ಪಕ್ಷದ ವರಿಷ್ಠರಿಗೆ ಎಲ್ಲ ಮಾಹಿತಿ ಇರುತ್ತದೆ. ಅದು ಆಂತರಿಕ ವಿಚಾರವಾಗಿದೆ. ಈ ಬಗ್ಗೆ ಮಾತನಾಡುವವರಿಗೆ ಆಂತರಿಕ ವಿಚಾರ ಏನು ಗೊತ್ತಿರುವುದಿಲ್ಲ, ಬೇಕಾಬಿಟ್ಟಿ ಮಾತನಾಡುತ್ತಾರೆ ಎಂದರು. ಸಂಪುಟ ಪುನರ್ರಚನೆಯಾದಾಗ ಪ್ರತಿಯೊಬ್ಬ ಶಾಸಕರಿಗೂ ಮಂತ್ರಿ ಸ್ಥಾನ ಸಿಗಬೇಕೆಂಬ ಆಕಾಂಕ್ಷೆ ಇರುತ್ತದೆ. ರಾಯಚೂರು ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ. ಆದರೆ ಆಯ್ಕೆ ಮಾಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರವಾಗಿದೆ ಎಂದರು. ಜಿಲ್ಲೆಯಲ್ಲಿ ಸಶಕ್ತ ಕುರುಬ ಸಮಾಜದ ವ್ಯಕ್ತಿಗಳಾಗಿದ್ದಾರೆ, ಅವರಿಗೂ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು. ಈ ಬಗ್ಗೆ ಮಾತನಾಡಲಾಗುವುದು
ಎಂದು ಹೇಳಿದರು. ಇಲ್ಲಿ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ, ಅಲ್ಲೆಲ್ಲ ನಾಯಕರುಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. ಅವಾಗಲೇ ಸಮುದಾಯಗಳು ಮುಂದೆ ಬರೋಕ್ಕೆ ಸಾಧ್ಯ ಮತ್ತು ಆ ನಾಯಕರುಗಳು ಬೆಲೆ ತುಂಬಿಸಕ್ಕೆ ಸಾಧ್ಯ. ಅದನ್ನ ಮಾಡಬೇಕು. ಖಂಡಿತ ಅದನ್ನು ಸಿದ್ದರಾಮಯ್ಯ ಅವರು ಗಮನಿಸ್ತಾರೆ. ನನಗಂತೂ ಗೊತ್ತಿಲ್ಲ ಆಗ ಯಾರು ಆ ಥರ ಹೇಳಿದ್ರೆ ಅವ್ರು ಸಿಎಂ ಅವರು ಅಸೆಂಬ್ಲಿನಲ್ಲಿ ಈಗಾಗಲೇ ಆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಸಿಎಂ ಅವರೇ ಮಾತನಾಡಿದ ಮೇಲೆ ಹೆಚ್ಚಿಂದ ನಾವು ಮತ್ತೆ ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಬೇಕು. ಮೇಲಾಗ್ತಾ ಬಂದು ನಮ್ಮ ಸರ್ಕಾರ ಬಂದು ಸೊ ಸಂಪುಟ ಪುನಾರಚನೆ ಆದಾಗ ಎಲ್ಲ MLAಗಳಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ನಮ್ಮ ವರಿಷ್ಠ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅಫ್ಕೋರ್ಸ್ ನಮ್ಮ ರಾಯಚೂರು ಜಿಲ್ಲೆ MLAಗಳು ಏನಿದ್ದಾರೆ, ದದ್ದಲ್ ಅವರು ಇರ್ಬೋದು, ಬೇರೆ MLAಗಳು ಇರ್ಬೋದು, ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ. ಬಟ್ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು ಹೈಕಮಾಂಡಿಗೆ ಬಿಟ್ಟಿದ್ದು, ನಾಯಕರುಗಳು ಬಿಟ್ಟಿದ್ದು. ಬಟ್ ನಮ್ಮ ಕಡೆಯಿಂದ ನಾವೇನು ಬೇಡಿಕೆ ಇಡಬೇಕು ಅದನ್ನ ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಅಂತ ಅದು ವಿಷಯಗಳನ್ನ ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊಸದಾಗಿ ನಡೀತಿಲ್ಲ. ಕಾರಣ BJP ಸರ್ಕಾರದಲ್ಲೂ ಇಲ್ವಾ, ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಮುಖಂಡರಾದ KC ಅಯ್ಯಣ್ಣ, ಶಾಲಂ, ಸಾಜಿದ್ ಸಮೀರ್, ಎಮೀರಣ್ಣ ಸೇರಿದಂತೆ ಅನೇಕರಿದ್ದರು. ನಗರದ ವಿಧಾನಸಭಾ ಕ್ಷೇತ್ರದ ಬಾಯದೊಡ್ಡಿ ಗ್ರಾಮದಲ್ಲಿ KKRDB ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ 21ರಲ್ಲಿ ಗಾರ್ಡನ್ ಅಭಿವೃದ್ಧಿ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು. ಬಾಯದೊಡ್ಡಿ ಗ್ರಾಮದಲ್ಲಿ KKRDBಯ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ವಸಂತ್ ಕುಮಾರ್ ಅವರು, ಇಂದಿಗೂ ನಗರ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದ್ದು, ನಾಗರಿಕರಿಗೆ ರಸ್ತೆ, ಚರಂಡಿ, ಕುಡಿಯುವ ನೀರು ಒದಗಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. KKRDB ಯೋಜನೆಯಡಿಯಲ್ಲಿ ನಮ್ಮ ವಾರ್ಡ್ ನಂಬರ್ 21ರ ಕೃಷ್ಣದೇವರ ಭಾಗದಲ್ಲಿ ಈ ಒಂದು ಉದ್ಯಾನವನ ಅಭಿವೃದ್ಧಿ, ಕಾಂಪೌಂಡ್ ವಾಲ್ ನಿರ್ಮಾಣ, ಹೈಮಾಸ್ ರಸ್ತೆ, ಹೈಮಾಸ್ ದೀಪ ಅಳವಡಿಸಲಿಕ್ಕೆ 30 ಲಕ್ಷ ರೂಪಾಯಿಗಳ ಅನುದಾನವನ್ನು MLC ಗ್ರಾಂಟ್ನಲ್ಲಿ ನೀಡಲಾಗಿದೆ. ಕಾಮಗಾರಿ ಬೇಗ ಪ್ರಾರಂಭ ಆಗಬೇಕು ಮತ್ತು ಗುಣಮಟ್ಟದ ಕಾಮಗಾರಿ ಆಗಬೇಕು. ಇಲ್ಲಿ ಜನರಿಗೆ ಅದರ ಸದುಪಯೋಗ ಆಗಬೇಕು. ಇಲ್ಲಿ ವಾಯು ವಿಹಾರಕ್ಕೆ ವಾಕಿಂಗ್ ಬರುವವರೆಲ್ಲರೂ ಕೂಡ ಅನುಕೂಲ ಆಗಬೇಕು. ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಯೋಜನಾ ಆಯೋಗದ ಸದಸ್ಯ ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಸತ್ಯನಾಥ್, ದೀಪಕ್ ರೆಡ್ಡಿ, ಜಿ ಆನಂದ್ ರೆಡ್ಡಿ, ಮೊಹಮ್ಮದ್ ಉಸ್ಮಾನ್, ಸೈಯದ್ ಸುಲ್ತಾನ್, ಮೊಹಮ್ಮದ್ ರಫಿ, ಬಿ ಮಲ್ಲೇಶ್, ಜಿ ಶಿವಪ್ಪ, ಕುರುಬ ಜಯಪ್ಪ, ಕುಂಬಾರ ರಂಗಪ್ಪ, ಕುಂಬಾರ ಸೋಮಪ್ಪ, ಕುರುಬರ ಸಿದ್ದಪ್ಪ, ಎಸ್ ಹನುಮಂತರೆಡ್ಡಿ, ಜಿ ಆಂಜನ್ ರೆಡ್ಡಿ, ಎಸ್ ಗೋವಿಂದ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಗರದ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 21ರ ಕೃಷ್ಣದೇವರಾಯ ಕಾಲೋನಿಯ ಬಿಲ್ವ ಮಂದಿರ ಗಾರ್ಡನ್ ಅಭಿವೃದ್ಧಿಗೆ KKRDB ಅನುದಾನ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಭೂಮಿ ಪೂಜೆ ನೆರವೇರಿಸಿದರು. ವಾರ್ಡ್ ನಂಬರ್ 21ರ ಕೃಷ್ಣದೇವರಾಯ ಕಾಲೋನಿಯ ಬಿಲ್ವ ಮಂದಿರ ಗಾರ್ಡನ್ ಅಭಿವೃದ್ಧಿಗೆ KKRDBಯ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿಗೂ ನಗರ ವಿಧಾನಸಭಾ ಕ್ಷೇತ್ರದ ಹಲವಾರು ಬಡಾವಣೆಗಳಲ್ಲಿ ಇರುವ ಗಾರ್ಡನ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದ್ದು, ನಾಗರಿಕರಿಗೆ ವಾಯುವಿಹಾರ, ಮಕ್ಕಳಿಗೆ ಆಡಲು ಸೂಕ್ತ ಸೌಲಭ್ಯ ಒದಗಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ಕಾಂಪೌಂಡ್ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು MLC ಗ್ರಾಂಟ್ನಲ್ಲಿ ಕೊಡಲಾಗಿದೆ. ಈ ಒಂದು ಸ್ಥಳ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಜನರಿಗೆ ಈ ಒಂದು ಅಂಬೇಡ್ಕರ್ ಭವನ ಕಟ್ಟಬೇಕು,
ಸಾಂಸ್ಕೃತಿಕ ಅಂಬೇಡ್ಕರ್ ವಿಚಾರವಾದದ ಸಂವಾದಗಳು ನಡಿಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಕಾಂಪೌಂಡ್ ವಾಲ್ನ ಕಟ್ಟಿ ಈ ಸ್ಥಳವನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಇಲ್ಲಿ ನಮ್ಮ ಯುವಕರು ಕುಮಾರ್ ಅವರು, ಡಾಕ್ಟರ್ ಅರೋನಿ ಅವರು, ರವಿಜಲ್ದಾರ್ ಅವರು ಭಾಳಷ್ಟು ಜನ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ಕಾಂಪೌಂಡ್ ವಾಲ್ಗೆ 20 ಲಕ್ಷ ರೂಪಾಯಿಗಳನ್ನು ನಾನು ಮಂಜೂರು ಮಾಡಿದ್ದೇನೆ. ಕಾಮಗಾರಿ ಬೇಗ ಪ್ರಾರಂಭ ಆಗಬೇಕು, ಗುಣಮಟ್ಟದ ಕಾಮಗಾರಿ ಆಗಬೇಕು ಮತ್ತು ಈಗಾಗಲೇ ಇಲ್ಲಿ ನೆಲೆಸಿರುವಂಥ ಯಾರಿಗೂ ಕೂಡ ತೊಂದರೆ ಆಗಲಾರದಂತೆ ಅಲ್ಲಿನ ರಸ್ತೆ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ರಸ್ತೆಯನ್ನು ಮಾಡಿ ಅದನ್ನು ಬಿಟ್ಟು ಈ ಕಡೆ ಮುಂದೆ ಕಾಂಪೌಂಡ್ ವಾಲ್ ಕಟ್ಟಬೇಕು ಅಂತೇಳಿ ತಮ್ಮೆಲ್ಲರ ಮನವಿ ಮಾಡಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಎನ್.ಕೆ. ನಾಗರಾಜ್, ಯೋಜನಾ ಆಯೋಗದ ಸದಸ್ಯ ಡಾಕ್ಟರ್ ರಜಾಕ್ ಉಸ್ತಾದ್, ಜೆ. ಸತ್ಯನಾಥ್, ದೀಪಕ್ ರೆಡ್ಡಿ, ಆಂಜಿನ್ ಕುಮಾರ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ಸುಲ್ತಾನ್, ಮೊಹಮ್ಮದ್ ರಫಿ, ನಿವೃತ್ತ ಇಂಜಿನಿಯರ್ ವೆಂಕಟೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು 10ನೇ ವರ್ಷದ ವಾಸವಿ ಜಯಂತಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 22/4/2026 ಬುಧವಾರದಿಂದ ದಿನಾಂಕ 26/4/2026 ರವಿವಾರದವರೆಗೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ವಾಸವಿ ಜಯಂತಿಯ ನಿಮಿತ್ತ ವಿಶೇಷವಾಗಿ ಈ ಬಾರಿ ಆರ್ಯವೈಶ್ಯ ಸಮಾಜ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 25/4/2026 ಶನಿವಾರದಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಸಲಾಗುತ್ತದೆ. ಸಮಾಜ ಆರ್ಯವೈಶ್ಯ ಬಾಂಧವರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯಲ್ಲಿ ನಿರಂತರವಾಗಿ 2-3 ವರ್ಷಗಳಿಂದ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ನಿಸ್ವಾರ್ಥ ಸೇವೆಗೆ ನಿಜವಾದ ಅರ್ಥವನ್ನು ತಂದೊಡ್ಡಿದ ಸಂಸ್ಕೃತಿ ಸೇವಾ ಟ್ರಸ್ಟ್ ರಾಯಚೂರು ತಂಡ ಕಾರ್ಯ ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗಿದೆ. ಈ ಸಮಾಜದಲ್ಲಿ ಜನರ ಮಧ್ಯೆ ಮಾತನಾಡುವುದಕ್ಕೂ ಸಮಯವಿಲ್ಲದಂತ ಸಮಯ ಬಂದೊದಗಿದೆ. ಅಂಥದ್ರಲ್ಲಿ ಸಂಸ್ಕೃತಿ ಸೇವಾ ಟ್ರಸ್ಟ್ ರಾಯಚೂರು ಇವರು ರಾಯಚೂರು ಜಿಲ್ಲೆಯಾದ್ಯಂತ ಹೊಸ ಅಭಿಯಾನ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಎನ್ನುವ ವಾಕ್ಯದೊಂದಿಗೆ ಪ್ರತಿ ಭಾನುವಾರ ಐತಿಹಾಸಿಕ ಗುಡಿ ಗುಂಡಾರಗಳು, ಬಾವಿಗಳು, ಬಸ್ ತಂಗುದಾಣಗಳು, ಸಾರ್ವಜನಿಕ ಸ್ಥಳಗಳು, ಪ್ರಾಣಿ ಪಕ್ಷಿಗಳಿಗಾಗಿ ನೀರಿನ ಅರವಟ್ಟಿಗೆ, ಸಾರ್ವಜನಿಕರಿಗೆ ನೀರಿನ ಅರವಟ್ಟಿಗೆ, ಅನ್ನದಾಸೋಹ ಸೇವೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಬಡವರಿಗೆ ದಿನಸಿಗಳು ನೀಡುವಂತಹ ಅಂಗವಿಕಲರಿಗೆ ಆರೋಗ್ಯ ಸಲಕರಣೆ ನೀಡುವುದನ್ನು, ಹಲವು ಸಾಮಾಜಿಕ ಕಾರ್ಯಗಳನ್ನು ನಿತ್ಯ ನಿರಂತರ ಮಾಡುವುದರ ಜೊತೆಗೆ ಇಂದು ಜವಾಹರ ನಗರದಲ್ಲಿ ಇರುವ ಗುರು ರಾಘವೇಂದ್ರ ಮಠ ಪಕ್ಕದಲ್ಲಿ ಇರುವ 200 ವರ್ಷ ಇತಿಹಾಸವುಳ್ಳ ಪ್ರಸಿದ್ಧವಾದ ಹಂಪಿ ಶೈಲಿಯಲ್ಲಿ ಹೋಲುವ ಕಲ್ಯಾಣಿ ಮತ್ತು ದೇವಸ್ಥಾನವನ್ನು ಸ್ವಚ್ಛ ಮಾಡುವ ಮೂಲಕ ಕಲ್ಯಾಣ ಮತ್ತು ದೇವಸ್ಥಾನಕ್ಕೆ ಹೊಸ ರೂಪವನ್ನು ನೀಡಿ ಮಾನವೀಯತೆಗೆ ಮುಂದಾದ ಸಂಸ್ಕೃತಿ ಸೇವಾ ಟ್ರಸ್ಟ್ ರಾಯಚೂರು ಇವರ ತಂಡದ ಕಾರ್ಯಕ್ಕೆ ಇಡೀ ರಾಯಚೂರಿನ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸೇವಾ ತಂಡ ವತಿಯಿಂದ ಈ ತಂಡದ ಮುಖ್ಯ ಉದ್ದೇಶ 6 ದಿನಗಳ ಕಾಲ ಕುಟುಂಬಕ್ಕಾಗಿ ದುಡಿದರೆ 1 ದಿನವಾದರೂ ಸಮಾಜಕ್ಕೆ ಮೀಸಲಿರಲಿ ಎನ್ನುವ ಮಹತ್ವದ ಸಂಕಲ್ಪ ನಮ್ಮದು ಎಂದರು. ಪ್ರತಿಯೊಬ್ಬ ಸಾರ್ವಜನಿಕರು ನಮ್ಮೂರು ನಮ್ಮ ಜಿಲ್ಲೆ ಎನ್ನುವ ಹೆಮ್ಮೆಯೊಂದಿಗೆ ಐತಿಹಾಸಿಕ ಗುಡಿ ಗುಂಡಾರಗಳ ಉಳಿವಿಗೆ ಕೈ ಜೋಡಿಸಬೇಕು. ನಮ್ಮ ತಂಡ ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಬ್ಬರ ಸಹಾಯ ಸಹಕಾರ ತನು ಮನ ಧನದಿಂದ ನಮ್ಮೊಂದಿಗೆ ಬೆಂಬಲಿಸಬೇಕು. ನಮ್ಮ ಪ್ರತಿಯೊಂದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಜೊತೆಗೆ ನಮ್ಮ ಹಿಂದಿನ ಐತಿಹಾಸಿಕ ಪರಂಪರೆ, ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಉಳಿಸುವಂತಹ ಕೆಲಸ ಯುವಕರು ಮುಂದಾಗಬೇಕು. ನಮ್ಮ ತಂಡದ ಸೇವೆ ನಿರಂತರವಿರುತ್ತದೆ. ಎಲ್ಲಿಯಾದರೂ ಐತಿಹಾಸಿಕ ಗುಡಿ ಗುಂಡಾರಗಳ ಸ್ವಚ್ಛತೆಯ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಜೊತೆಗೆ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಈ ತಂಡದ ಕಾರ್ಯವನ್ನು ಗುರುತಿಸಿ ಸಹಾಯ ಸಹಕಾರದೊಂದಿಗೆ ಬೆಂಬಲವಾಗಿ ನಿಲ್ಲುವ ಕೆಲಸಕ್ಕೆ ಮುಂದಾಗಬೇಕು ಎಂದರು. ಸೇವೆ ಮಾಡುವಂತಹ ಮನೋಭಾವವುಳ್ಳವರು ಸ್ವಯಂ ಸೇವಕರಾಗಿ ತಂಡದ ಜೊತೆ ಬಂದು ಸೇರಬಹುದು. ಈ ಕಲ್ಯಾಣಿ ಸ್ವಚ್ಛತೆಯಲ್ಲಿ ಗುರು ರಾಘವೇಂದ್ರ ಮಠದ ವ್ಯವಸ್ಥಾಪಕರಾದ ರಾಮಾಚಾರ್ಯ ಗರಗ್ ಅವರು ಮಾತನಾಡಿ, ಇಡೀ ಪ್ರಪಂಚ ಸ್ವಾರ್ಥದಿಂದ ತುಂಬಿ ತುಳುಕುತ್ತಿರುವಾಗ ಇಲ್ಲೊಂದು ಸಂಸ್ಥೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ನಿಸ್ವಾರ್ಥ ಸಮಾಜಕ್ಕೆ ಪ್ರೇರಣೆ ರೂಪದಲ್ಲಿ ಪ್ರತಿಯೊಬ್ಬರೂ ಇಂಥ ಐತಿಹಾಸಿಕ ಗುಡಿ ಗುಂಡಾರಗಳ ಸ್ವಚ್ಛತೆಯಲ್ಲಿ ಇಳಿದಿರುವುದು ಮಾನವನ ಕುಲಕ್ಕೆ ಮಾದರಿ. ಇವರಿಗೆ ಭಗವಂತ ಕೃಪೆ ಇರಲಿ. ಎಲ್ಲರೂ ತಮ್ಮ ತಮ್ಮ ಕುಟುಂಬಕ್ಕಾಗಿ ದುಡಿಯುತ್ತಾರೆ. ಯುವಕರ ತಂಡ ಸಮಾಜ ದುಡಿತಾ ಇದ್ದಾರೆ. ಈ ತಂಡಕ್ಕೆ ಎಲ್ಲರೂ ತನು ಮನ ಧನದಿಂದ ಬೆಂಬಲ ನೀಡಿ ಇನ್ನೂ ಹೆಚ್ಚಿನ ಯುವಕರು ಇಂಥ ಕಾರ್ಯದಲ್ಲಿ ಭಾಗಿಯಾಗಿ ಎಂದರು. ಹೇಳುವ ಸೇವೆ ಅಂತಂದ್ರೆ ಅದು ಯಾವುದೂ ಕೂಡ ದುಡ್ಡಿಗೆ ಮಾಡುವಂತಹ ಕಾರ್ಯ ಅಲ್ಲ ಅಂತ ಅರ್ಥವನ್ನ ಕಾಣ್ತೀವಿ. ಯಾಕಂತಂದ್ರೆ ಮನುಷ್ಯ ಅಂತಕ್ಕಂಥ ಪ್ರಾಣಿ ಏನಿದೆ ಇದು ಯಾವಾಗಲೂ ಸ್ವಾರ್ಥಪೂರಿತವಾಗಿರ್ತಕ್ಕಂಥ ಪ್ರಾಣಿ ಅಂತಾನೆ ಇರೋದು ಮನುಷ್ಯನಿಗೆ. ಅನೇಕ ಗೋವುಗಳಾಗಲಿ ಅಥವಾ ವೃಕ್ಷಗಳಾಗಲಿ ನದಿಗಳಾಗಲಿ ಬೇರೆ ಎಲ್ಲವೂ ಕೂಡ ಪರೋಪಕಾರಾಯ ಫಲಂತೆ ವೃಕ್ಷಾಹ ಅಂತ ಸಂಸ್ಕೃತದಲ್ಲಿ ಒಂದು ಮಾತನ್ನೇ ಕೇಳ್ತೇವೆ. ಗಿಡಗಳು ಹಣ್ಣನ್ನು ಬಿಡುತ್ತವೆ, ಆದರೆ ಗಿಡ ಎಂದು ಹಣ್ಣನ್ನು ತಿನ್ನಲ್ಲ. ನದಿಗಳು ನೀರನ್ನು ಹರಿಸ್ತಾವೆ. ಯಾರಿಗೋಸ್ಕರ ಹರಿಸ್ತಾರೆ? ಮನುಷ್ಯರಿಗೋಸ್ಕರ ಹರಿಸ್ತಾವೆ.
ಆದರೆ ಮನುಷ್ಯ ಇದನ್ನೆಲ್ಲವನ್ನ ಪ್ರಕೃತಿಯಿಂದ ಸ್ವೀಕಾರ ಮಾಡಿ ಪ್ರಕೃತಿಗೆ ತಮ್ಮ ಯಾವ ಕೊಡುಗೆಯನ್ನು ಕೂಡ ಕೊಡಲಾರ್ದಲೇನೆ ಹಾಳು ಮಾಡುವಂತಹ ಸ್ವಭಾವ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಕಾಣ್ತೇವೆ. ಆದರೆ ಮನುಷ್ಯರಾದಿರತಕ್ಕಂತಹ ಕೆಲವೊಬ್ಬರಲ್ಲಿ ಕೂಡ ಉತ್ತಮ ಜೀವಿಗಳು ಅಂತ ಲೋಕದಲ್ಲಿ ಕಾಣ್ತೇವೆ. ಹಾಗಾಗಿ ನಾವು ಪ್ರಕೃತಿಯಿಂದ ಅಥವಾ ಪರರಿಂದ ಏನು ಪಡೆದಿದ್ದೇವೆ ಅದನ್ನ ದ್ವಿಗುಣವಾಗಿ ಅರ್ಥಾತ್ ಹೆಚ್ಚುಗಾರಿಕೆಯನ್ನು ಮಾಡಿ ಕೊಡತಕ್ಕಂತಹ ಸ್ವಭಾವ ಸಾಮಾನ್ಯವಾಗಿ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮವಾಗಿರತಕ್ಕಂತಹ ಮನುಷ್ಯರಿಗೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇದು ಯಾವುದೂ ಕೂಡ ರಾಘವೇಂದ್ರ ಗುರುಸಾರ್ವಭೌಮರ ಮಠವಾಗಿರತಕ್ಕಂತಹ ನಂಜನಗೂಡು ರಾಘವೇಂದ್ರ ಮಠದಲ್ಲಿ ರಾಯಚೂರು ಇವರ ಶಾಖೆಯಲ್ಲಿ ಭಾವಿ ಅತ್ಯಂತ ಸುಸಜ್ಜಿತವಾಗಿ ಸ್ವಚ್ಛ ಇರತಕ್ಕಂತಹ ಪರಿಸ್ಥಿತಿ ಇದ್ರೂ ಕೂಡ ಅನೇಕರ ಸಂಚಾರದಿಂದ ಬಂದು ಅದನ್ನು ಹೊಲಿಸಿಕೆಡತಕ್ಕಂತಹ ಮಾಡಿ ಕಾರ್ಯ ನಡೆದಿದೆ. ಆದರೆ ಅನಂತರದಲ್ಲಿ ಅದನ್ನು ಸ್ವಚ್ಛಗೊಳಿಸ್ತೀವಿ ಅಂತ ಸಂಸ್ಥೆಯವರಾಗಲಿ ಅಥವಾ ಯಾರೇ ಆಗಲಿ ಈ ಸಂಸ್ಥೆಯನ್ನ ಯಾರೂ ಕೂಡ ಕರೆದೇ ಇದ್ರೂ ಕೂಡ ನಾವಾಗೆ ಬಂದು ಸೇವೆಯನ್ನ ಸಲ್ಲಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಅವರ ದೊಡ್ಡ ಗುಣವನ್ನ ವ್ಯಕ್ತ ಮಾಡತಕ್ಕಂಥದ್ದಾಗ್ತದೆ. ಹಾಗಾಗಿ ಅವರು ಹೀಗೆ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಒಂದು ಮಾತನ್ನ ಅವರ ಮುಖದಲ್ಲಿ ಕೇಳಿದಾಗ ಹೇಳಿದರು, ಒಂದು ವಾರಕ್ಕೆ 7 ದಿವಸ ಇರತಕ್ಕಂಥದ್ದು, ಆದರೆ 6 ದಿವಸ ನಮ್ಮ ಕುಟುಂಬಕ್ಕೆ ಕೊಟ್ಟು 1 ದಿವಸವನ್ನ ಸಮಾಜಕ್ಕೆ ಕೊಡ್ತೀವಿ ಅಂತಕ್ಕಂಥ ಅವರ ಭಾವನೆ ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾದರೂ ಕೆಲಸ ಮಾಡ್ರಿ ಅಂತ ಕೇಳಿದ್ರೆ ನನಗೇನು ಉಪಯೋಗ ಅಂತ ಕೇಳತಕ್ಕಂಥವರೇ ನಾವು. ಯಾಕೆ ಅಂತಂದ್ರೆ ಒಂದು ಸಂಸ್ಕೃತದಲ್ಲಿ ನಾಣ್ಣುಡಿ ಇದೆ, ಹುಚ್ಚನಿಗೆ ಏನಾದರೂ ಮಾಡು ಅಂತ ಕೇಳಿದ್ರೂ ಕೂಡ ಅವನು ಏನ್ ನನಗೆ ಉಪಯೋಗ ಅಂತಾನೆ ಕೇಳ್ತಾನೆ, ಎಷ್ಟು ಕೊಡ್ತೀರಿ ಅಂತ ಕೇಳ್ತಾನೆ. ಆದರೆ ಇವರು ಯಾರೂ ಕೂಡ ದುಡ್ಡಿಗಾಗಲಿ ಅಥವಾ ಯಾರೋ ಬಲವಂತಕ್ಕೆ ಆಗಲಿ ಯಾವುದೋ ಬಂದಿರತಕ್ಕಂಥದ್ದಲ್ಲ. ಸಮಾಜಕ್ಕೆ ನಮ್ಮಿಂದ ಏನಾದರೂ ಉತ್ತಮವಾದ ಕೊಡುಗೆ ಕೊಡಬೇಕು ಅಂತ ಬಂದಿರತಕ್ಕಂಥವರಾಗಿದ್ದಾರೆ. ಹಾಗಾಗಿ ಇಂಥವರ ಸೇವೆ ನಿರಂತರವಾಗಿ ನಡೆದು ಉತ್ತಮ ಸಮಾಜ ನಿರ್ಮಾಣವಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಲ್ಯಾಣಿಯ ಸ್ವಚ್ಛತಾ ಕಾರ್ಯದಲ್ಲಿ ಸಂಸ್ಕೃತಿ ಸೇವಾ ತಂಡದ ಮಾರ್ಯಪ್ಪ ನಾಯಕ್, ವಿಜಯಲಕ್ಷ್ಮಿ, ಪ್ರಸನ್ನಕುಮಾರ್, ವಿಶ್ವ, ಶಿವು, ಶಾಬೀರ್, ವೆಂಕಟೇಶ್, ಆನಂದ್, ನಾಗರಾಜ್, ತಿಮ್ಮಪ್ಪ, ಗೌತಮ್, ಸಂಧ್ಯಾ, ಮಠದ ವ್ಯವಸ್ಥಾಪಕ ರಾಮಾಚಾರಿ ಗರಗ್, ರಾಘವೇಂದ್ರ ಉಪಸ್ಥಿತರಿದ್ದರು. ರಾಯಚೂರು ನಗರದ ಎಂಕೆ ಭಂಡಾರಿ ಆಸ್ಪತ್ರೆ ಸಹಯೋಗ ಶ್ರೀ ಸಾಯಿ ಅಕ್ಕಿನ ಬಳಗ ವತಿಯಿಂದ ದೇದುರ್ಗ ತಾಲೂಕಿನ ಮಸರಕಲ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಗ್ರಾಮದ ಹಿರಿಯರಾದ ಬಾಬು ಜಾನ್ ಮಾತನಾಡಿ, ಭಂಡಾರಿ ಆಸ್ಪತ್ರೆಯು ನಾವು ನೋಡಿದ ಹಾಗೆ ಸುಮಾರು 30 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಆಸ್ಪತ್ರೆ. ನಮ್ಮ ಗ್ರಾಮದ ಬಹಳಷ್ಟು ಜನರು, ವಿಶೇಷವಾಗಿ ನಮ್ಮ ಕುಟುಂಬದವರು ಸಹ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ನನಗೆ ಇವತ್ತು ತುಂಬಾ ಹೆಮ್ಮೆಯಾಗಿದೆ. ಭಂಡಾರಿ ಆಸ್ಪತ್ರೆಯ ಕಿಡ್ನಿ ತಜ್ಞರು, ಹೃದಯ ರೋಗ ತಜ್ಞರು, ಶಸ್ತ್ರ ತಜ್ಞರು ಬಂದು ನಮ್ಮ ಗ್ರಾಮದ ಜನತೆಗೆ ಉಚಿತ ಸಲಹೆ ಮತ್ತು ಚಿಕಿತ್ಸೆಯನ್ನು ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ತಿಳಿಸಿದರು. ಒಂದು BP, ಶುಗರ್, ಆಮೇಲೆ ಕಿಡ್ನಿ ರೋಗಗಳಿಂದ ಬಳಲುತ್ತಿರುವ ರೈತರಿಗೆ ಇವತ್ತಿನ ಒಳ್ಳೆ ಮಾರ್ಗದರ್ಶನ ನೀಡಿ ಇವತ್ತಿನ ದಿನ ನಮ್ಮ ಎಲ್ಲರಿಗೂ ಡಾಕ್ಟರ್ ರಿಯಾಜ್ ಸಾಬ್ರು ಮುತುವರ್ಜಿ ವಹಿಸಿ ಇವತ್ತಿನ ದಿನ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿ ನಿನ್ನೆಲಿಂದ ಆದ್ರೂ ಇವತ್ತು ನಮಗೆಲ್ಲ ಕಾರ್ಯಕ್ರಮದ ಒಂದು ರೂಪುರೇಷೆ ತಯಾರು ಮಾಡಿ ಆದರೂ ಬಿಸಿಲಿರುವ ಕಾರಣ ಸ್ವಲ್ಪ ಜನ ಕಡಿಮೆ ಬಂದಿರುವ ರೈತರಿಗೆ ಒಂದು ಬಿಸಿಲಿನ ಒಂದು ತಾಪ ಆದ ಕಾರಣ ಏನಪ್ಪ ರೈತರು ಹೊಲ ಗದ್ದೆಗಳಿಗೆ ಹೋಗಿರುವ ಕಾರಣಗಳಿಂದ ಸ್ವಲ್ಪ ಕಡಿಮೆ ಆಗಿರುವುದಿಲ್ಲ. ಆದರೂ ಸಾಧ್ಯದ ಮಟ್ಟಿಗೆ ರೈತರು ಏನಪ್ಪಂದ್ರೆ ಇವತ್ತು ಈ MK ಭಂಡಾರಿ ಹಾಸ್ಪಿಟ್ಲ್ ರಿಯಾಜ್ ಸಾಬ್ರ ನೇತೃತ್ವದಲ್ಲಿ ಇವತ್ತೇನೆಂದರೆ ಸಹಕಾರ ಮಾಡಿ ಸಾಕಷ್ಟು ಮಂದಿ 150 ಜನ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಬಂದಿರತಕ್ಕಂಥ ಎಲ್ಲ ಕಿಡ್ನಿ ಪೇಷಂಟ್ ಆಗಿರಲಿ, ಹಾರ್ಟ್ ಪೇಷಂಟ್ ಆಗಿರಲಿ, ಗೈನಾಲಿಕ್ ಪೇಷಂಟ್ ಆಗಿರಲಿ ಹಾಗೂ ಪ್ರತಿಯೊಂದು ಆಮೇಲೆ ಕಾರ್ಡಿಯಾಲಜಿಸ್ಟ್ ಹಾರ್ಟ್ ಪೇಷಂಟ್ ನೋಡ್ತಕ್ಕ ಡಾಕ್ಟರ್ಗಾಗಿರಲಿ ನಮ್ಮ ಮಸರಕಲ್ ಗ್ರಾಮದಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಅವರಿಗೆ ಅಭಿನಂದಿಸ. ಗ್ರಾಮದ ಹಿರಿಯರಾದ ಇಸ್ಮಾಯಿಲ್ ಸಾಬ್ ಮಾತನಾಡಿ, ಭಂಡಾರಿ ಆಸ್ಪತ್ರೆಯವರು ಸತತ 3 ದಿನಗಳಿಂದ ನಮ್ಮ ಗ್ರಾಮಕ್ಕೆ ಮನೆ ಮನೆಗೆ ಹೋಗಿ ಭಂಡಾರಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ಪಲ್ಲವಿ, ಗಂಗಾಧರ್, ಚಂದ್ರು, ಕವಿತಾ, ಆಂಜನೇಯ, ನವಿತಾ ಇವರೆಲ್ಲರೂ ಸಂಪರ್ಕಿಸಿ ಡಾಕ್ಟರ್ ರಿಯಾಜುದ್ದೀನ್ ನೇತೃತ್ವದಲ್ಲಿ ಶಿಬಿರ ಆಯೋಜಿಸಿರುವುದಕ್ಕೆ ಧನ್ಯವಾದ ವ್ಯಕ್ತಪಡಿಸಿದರು. मैं मोहम्मद शारिक अरहम खान, सर्जन रायचूर से हूँ. रिम्स रायचूर से MBBS ख़त्म करके विम्स बल्लारी से MS जनरल सर्जरी ख़त्म किया हूँ. तो हमारे भंडारी हॉस्पिटल में जो सर्जरी होते हैं बहुत सारे, अपेंडिक्स, हाइड्रोसील, हर्निया, उसमें जो मैं सर्जरी परफॉर्म करता हूँ और भी जैसे फिस्चुला, फिजर,
सभी सर्जरीज हमारे हाथ में अल्हम्दुलिल्लाह अच्छे से हो जाते हैं और हमारे पास फैसिलिटीज़ वगैरह सब ठीक ठाक और ऑन पर मॉडर्न है। तो आज हम यहाँ पे मसरकल में लोगों की इरादत के लिए, उनके अवेयरनेस के लिए, हेल्थ अवेयरनेस के लिए कैंप कर रहे हैं। तो ये मौका मुझे मिला है, अल्हम्दुलिल्लाह बहुत खुशी की बात है। ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ರಘುಕಾಂತ್ ರೆಡ್ಡಿ ಮಾತನಾಡಿ, ಆರೋಗ್ಯದ ಕಡೆ ಬಹಳಷ್ಟು ಕಾಳಜಿ ವಹಿಸಿ ತಮ್ಮ ಜೀವನವನ್ನು ಸಾಗಿಸಬೇಕು ಮತ್ತು ಒಳ್ಳೆಯ ಆಹಾರವನ್ನು ಸೇವಿಸಬೇಕೆಂದರು. ಡಾಕ್ಟರ್ ವರುಣ್ ಕುಮಾರ್ ಮಾತನಾಡಿ, ಯಾರಿಗಾದರೂ ಬಿಪಿ ಶುಗರ್ ಕಂಡುಬಂದಲ್ಲಿ ತಾವುಗಳು ಕೂಡಲೇ ನಿರ್ಲಕ್ಷ್ಯವನ್ನು ವಹಿಸದೆ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ಮಾಡಿದರು. ವರುಣ್ ಕುಮಾರ್ MD ಜನರಲ್ ಮೆಡಿಸಿನ್, ಇನ್ವೋಸ್ ಕನ್ಸಲ್ಟೆಂಟ್, MK ಭಂಡಾರಿ ಹಾಸ್ಪಿಟಲ್ ರಾಯಚೂರು. ಈಗಾಗಲೇ ನಾವು ಹೆಲ್ತ್ ಕ್ಯಾಂಪು ಎಲ್ಲ ಪೇಷಂಟ್ಸನ್ನೆಲ್ಲ ನೋಡಿದ್ದೀವಿ. ಭಾಳಷ್ಟು ಜನಕ್ಕೆ BP ಶುಗರು, ಥೈರಾಯ್ಡು, ಒಂದಿಷ್ಟು ಜನಕ್ಕೆ ಎಲ್ಬಿನ್ ಪ್ರಾಬ್ಲಮ್ಮು, ಆಮೇಲೆ ಕಿಡ್ನಿ ತೊಂದರೆ, ಭಾಳಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲರಿಗೂ ನಾವೆಲ್ಲ ಸ್ಕ್ರೀನಿಂಗ್ ಮಾಡಿಬಿಟ್ಟಿದ್ವಿ. BP ಶುಗರ್ ಇದ್ದವರಿಗೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಹೇಳಿದ್ವಿ. ಸೊ ನಮ್ಮ ಹತ್ರ ಎಲ್ಲನೂ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ನಮಗೆ ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, OBG, ನಮ್ಮ ಹತ್ರ ಇನ್ನೋಸ್ ಕನ್ಸಲ್ಟೆಂಟ್ ಡಾಕ್ಟರ್ ಉಮಾನಿ ಅಂತ ಹೇಳಿ ಗೈನಕಾಲಜಿಸ್ಟ್ ಇದ್ದಾರೆ. ನಮ್ಮ ಹತ್ರ ನಾರ್ಮಲ್ ಡೆಲಿವರಿ, ಸಿಸರಿನ್ ಪ್ಯಾಕೇಜಸ್ ಎಲ್ಲ ಆಯುಷ್ಮಾನ್ ಭಾರತಲ್ಲಿ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ಸಲ್ಲಿ ಎಲ್ಲನೂ ನಾವು ಫ್ರೀಯಾಗಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ನೀವೆಲ್ಲನೂ ಸದುಪಯೋಗ ತೊಗೊಂಡು ಈ ಸ್ಕೀಮ್ಸ್ಗಳಿಂದ ನಿಮಗೆಲ್ಲ ಆರೋಗ್ಯ ಸಮಸ್ಯೆಗಳನ್ನ. MK ಭಂಡಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ರಿಯಾಜುದ್ದೀನ್ ಮಾತನಾಡಿ, ಗ್ರಾಮದ ಹಿರಿಯರಿಗೆ, ವೈದ್ಯರಿಗೆ, ಮಸರ್ಕಲ್ ಗ್ರಾಮದ ಎಲ್ಲ ಜನರಿಗೆ ಭಂಡಾರಿ ಆಸ್ಪತ್ರೆಯ ಅಧ್ಯಕ್ಷರಾದ ಸೌಭಾಗ್ಯರಾಜ್ ಭಂಡಾರಿ ಮತ್ತು ವಿಜಯರಾಜ್ ಭಂಡಾರಿ ಟ್ರಸ್ಟ್ ಇವರ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ವಿಶೇಷವಾಗಿ ಕೆಲವು ದಿನಗಳ ಹಿಂದೆ ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಸರ್ಕಾರಿ ನೌಕರರ ಸಲುವಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಡಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ಮತ್ತು ಬಹಳಷ್ಟು ಕ್ಯಾನ್ಸರ್ ಚಿಕಿತ್ಸೆಯೂ ಸಹ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ನೀಡಲಾಗಿರುತ್ತದೆ. ಇದರ ಸದುಪಯೋಗವನ್ನು ಗ್ರಾಮದಲ್ಲಿ ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ತಾವುಗಳು ಚಿಕಿತ್ಸೆಯನ್ನು ಪಡೆಯಬೇಕೆಂದರು. ವೇದಿಕೆ ಮೇಲೆ ಡಾಕ್ಟರ್ ಶಾರೂಕ್, ಪಲ್ಲವಿ, ಗಂಗಾಧರ್ ಮತ್ತು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ನೂರಾರು ಜನರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ವಾಸವಿ ಜಯಂತಿ ಅಂಗವಾಗಿ ಆರ್ಯ ವೈಶ್ಯ ಸಮಾಜದಿಂದ ಅದ್ದೂರಿಯ ಮೆರವಣಿಗೆ ನಡೆಸಲಾಯಿತು. ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಆರಂಭವಾದ ಶ್ರೀ ವಾಸವಿ ಮಾತಾ ಪಲ್ಲಕ್ಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ 2 ಕೈಗಳಲ್ಲಿ ತೆಂಗಿನಕಾಯಿ, ಕರ್ಪೂರ, ದೀಪ ಬೆಳಗಿಸಿ ಚಾಲನೆ ನೀಡಿದರು. ಪಲ್ಲಕ್ಕಿ ಸೇವೆಯೊಂದಿಗೆ ಸುವರ್ಣ, ಬೆಳ್ಳಿ ರಥೋತ್ಸವ, ತೊಟ್ಟಿಲು ಸೇವೆಗಳು ನಡೆದವು. ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ಸಾವಿತ್ರಿ, ಕಾರ್ಯದರ್ಶಿ ಪದ್ಮರಾಜ್, ಕಡಗೋಳು ಆಂಜನೇಯ, ಗಾಣದಾಳ ಲಕ್ಷ್ಮೀಪತಿ, ಜಟ್ರಂ ಶ್ರೀನಿವಾಸ್, ಬಿ ಗೋವಿಂದ್, ಕೆಸಿ ವೀರೇಶ್, ಚಾಗಿ ವೆಂಕಟೇಶ್, ದೇವನಪಲ್ಲಿ ವೆಂಕಣ್ಣ ಶೆಟ್ಟಿ ಸೇರಿದಂತೆ ಸಮಾಜದ ಗಣ್ಯರು, ಮಹಿಳೆಯರು ಭಾಗವಹಿಸಿದರು. ಜವಾಹರನಗರ ಬಯಲು ಆಂಜನೇಯ ದೇವಸ್ಥಾನದಲ್ಲಿ ನಿನ್ನೆ ಸಂಜೆ ವರಕವಿಗಳು ದಾಸಶ್ರೇಷ್ಠರಾದ ಶ್ರೀ ಶ್ಯಾಮಸುಂದರ ದಾಸರ ಆರಾಧನೆಯನ್ನು ದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆರಾಧನೆಯ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳು, ದಾಸವಾಣಿ ಕಾರ್ಯಕ್ರಮಗಳು, ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮಗಳು ಜರುಗಿದವು. ಶ್ರುತಿ ಸಾಹಿತ್ಯ ಮೇಳ ರಾಯಚೂರು ಇದರ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಅವರು ಉಪನ್ಯಾಸ ನೀಡಿ ಶ್ರೀ ಶ್ಯಾಮಸುಂದರ ದಾಸರ ಮಾನವೀಯ ಗುಂಡಾಚಾರ್ಯರೆಂದು ಪ್ರಸಿದ್ಧಿಯಾಗಿದ್ದರು. ಇವರು ಜಗನ್ನಾಥ ದಾಸರಿಂದ ಸ್ವಪ್ನಾಂಕಿತವನ್ನು ಪಡೆದು ಶ್ಯಾಮಸುಂದರ ವಿಠಲ ಎಂಬ ಅಂಕಿತದಿಂದ ನೂರಾರು ಕೀರ್ತನೆಗಳನ್ನು, ಸುಳಾದಿಗಳನ್ನು, ಬಯಲಾಟಗಳನ್ನು, ಲಾವಣಿ ಪದಗಳನ್ನು, ಗೀಗಿ ಪದಗಳನ್ನು, ಶೋಭಾನೆ ಗೀತೆಗಳನ್ನು, ಜೋಗುಳ ಗೀತೆಗಳನ್ನು, ಕೋಲಾಟದ ಪದಗಳನ್ನು ರಚಿಸಿ ಹರಿದಾಸ ಶ್ರೇಷ್ಠ ಆಗಿದ್ದಾರೆ. ಇವರು ರಚಿಸಿದ ಒಂದೊಂದು ಕೃತಿಗಳು ಸಹ ಅತ್ಯಂತ ಮೌಲ್ಯಯುಕ್ತವಾಗಿದೆ ಮತ್ತು ಪ್ರಸಿದ್ಧಿಯನ್ನು ಪಡೆದಿವೆ ಎಂದರು. ಇವರು ಅಸ್ಕಿಹಾಳ ಗೋವಿಂದ ದಾಸರು, ಶ್ರೀ ಗುರು ಜಗನ್ನಾಥದಾಸರ ಸಮಕಾಲೀನ ದಾಸರಾಗಿದ್ದರು. ಇವರು ಮಾನ್ವಿಯಲ್ಲಿ ಜಾತ್ಯತೀತವಾಗಿ ಹರಿದಾಸ ದೀಕ್ಷೆ ನೀಡಿ ದಾಸ ಪರಂಪರೆಯನ್ನು ಬೆಳೆಸಿದ ಮಹನೀಯರಾಗಿದ್ದಾರೆ ಎಂದು ಹೇಳಿದರು. ಪತ್ರಕರ್ತ ಜಯಕುಮಾರ್ ದೇಸಾಯಿ ಮಾತನಾಡಿ, ಶ್ಯಾಮ್ ಸುಂದರ್ ದಾಸರು ಕನ್ನಡದ ವರ ಕವಿಗಳಾದ ದ.ರಾ. ಬೇಂದ್ರೆ ಅವರ ಮೇಲೆ ಕೃತಿ ರಚಿಸಿ ಅವರಿಂದ ಪ್ರಶಂಸೆಗೆ ಒಳಪಟ್ಟು ಅವರಿಂದ ವರಕವಿ ಎಂದು ಬಿರುದನ್ನು ಪಡೆದ ಹರಿದಾಸರಾಗಿದ್ದಾರೆ ಎಂದರು. ಕಾರ್ಯಕ್ರಮವನ್ನು ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರಾದ ಪ್ರಸನ್ನ ಆಲಂಪಲ್ಲಿ ಅವರು ಉದ್ಘಾಟಿಸಿದರು. ಶ್ಯಾಮಸುಂದರ ದಾಸರ ಕೀರ್ತನೆಗಳನ್ನು ಹಿರಿಯ ದಾಸವಾಣಿ ಕಲಾವಿದ ಸುರೇಶ್ ಕಲ್ಲೂರು ಅವರು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಶ್ಯಾಮಸುಂದರ ದಾಸರ ಭಾವಚಿತ್ರಕ್ಕೆ ಬಯಲು ಆಂಜನೇಯ ದೇವಸ್ಥಾನದ ಅರ್ಚಕರಾದ ಶ್ರೀಧರ್ ಆಚಾರ ಮುಂಗಲಿ ಅವರು ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿ ಮಾಡಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ಕೋಲಾರ್, ಗುಂಡಾಚಾರ ಗೊಳಗುಂದಿ, ಶ್ರೀಕಾಂತ್ ವಾಸುಕಿ, ಕರ್ಣಂ ಆದಿ ಕರ್ಣಂ ನರಸಿಂಹ ಇವರಿಂದ ದಾಸವಾಣಿ ಜರುಗಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯರಾದ ವೆಂಕಟರಾವ್ ಕುಲಕರ್ಣಿ, ಕೇಶವರಾವ್, ಮೋಹನ್ ಪೂಜಾರ್, ಕೃಷ್ಣಮೂರ್ತಿ ಹುಣಸಗಿ, ಲಕ್ಷ್ಮೀಕಾಂತ್ ಕರ್ಣಂ, ತುಂಗಭದ್ರ, ನಾಗರತ್ನ ಕಲ್ಲೂರು ಹಾಗೂ ಪ್ರತಿಭಾ ಕುಲಕರ್ಣಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿಗೆ ಬೇರೆ ಅರ್ಥ ಬೇಡ, ಸಚಿವ ಸಂಪುಟ ಪುನರ್ರಚನೆ ಮಾಹಿತಿ ಇಲ್ಲ, ಯತೀಂದ್ರ ಸಿದ್ದರಾಮಯ್ಯ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಪುರಾತನ ಕಲ್ಯಾಣಿಯ ಸ್ವಚ್ಛತೆ ಮೂಲಕ ಮಾನವೀಯತೆ ಮೆರೆದ ಸಂಸ್ಕೃತಿ ಸೇವಾ ಟ್ರಸ್ಟ್. ಭಂಡಾರಿ ಆಸ್ಪತ್ರೆಯಿಂದ ಮಸಕಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಶ್ರೀ ವಾಸವಿ ಜಯಂತಿ ಪಲ್ಲಕ್ಕಿ ಸೇವೆ ವಿಶೇಷ ಅಲಂಕಾರ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರಿಂದ ಪೂಜೆ. ಬಯಲು ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಶ್ಯಾಮಸುಂದರ ದಾಸರ ಆರಾಧನೆ. ಆರ್ಯ ವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು 10ನೇ ವರ್ಷದ ವಾಸವಿ ಜಯಂತಿ ಉತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ 22/4/2026 ಬುಧವಾರದಿಂದ ದಿನಾಂಕ 26/4/2026 ರವಿವಾರದವರೆಗೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.
Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.